ಈ ದಿನ ಏನು ನಾವು ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಆಯ್ಕೆಯಾಗಿ 2 ವರ್ಷಗಳ ಅವಧಿಯನ್ನು ಉತ್ತಮ ಕೆಲಸನ ಮಾಡ್ತಾ ಇರುವಂಥ ನಮ್ಮ ಶಾಸಕರಾದ ಹರೀಶ್ ಗೌಡ್ರಿಗೆ ನಮ್ಮ ವಾರ್ಡ್ ನಂಬರ್ 19 ಮತ್ತು ವಾರ್ಡ್ ನಂಬರ್ 22 2 ವಾರ್ಡರ ಅಧ್ಯಕ್ಷರುಗಳು, ವಾರ್ಡ್ ನಂಬರ್ 19ರವರು ಶಿವಪ್ರಕಾಶ್ ಅಂತೇಳಿ, ವಾರ್ಡ್ ನಂಬರ್ 22ರವರು ಬಿ ಕುಮಾರ್ ಅಂತೇಳಿ, ಇಬ್ಬರು ವಾರ್ಡ್ ಅಧ್ಯಕ್ಷರುಗಳು ಸೇರಿ ನಮ್ಮ 2 ವಾರ್ಡ್ ವತಿಯಿಂದ ನಮ್ಮ 2 ವಾರ್ಡಲ್ಲಿ ಒಂದು ಪ್ರತಿಭಾ ವಿದ್ಯಾರ್ಥಿಗಳಿಗೆ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಡಿಸ್ಟಿಂಕ್ಷನ್ ಪಡೆದಿರುವಂಥ ಮಕ್ಕಳುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಮಾಡಬೇಕು. ಜೊತೆಗೆ ನಮ್ಮ ಶಾಸಕರು 2 ವರ್ಷ ಅವಧಿನ ಪೂರೈಸಿದ್ದಾರೆ ಯಶಸ್ವಿಯಾಗಿ, ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಪಡವಾರಳ್ಳಿ ಗ್ರಾಮದ ಮುಖಂಡರುಗಳ ಜೊತೆ ಚರ್ಚಿಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಚರ್ಚಿಸಿ ಈ ದಿನ ನಮ್ಮ ಬಸವೇಶ್ವರ ಚೌಲ್ಟ್ರಿ ಪಡವಾರಳ್ಳಿಲಿ ಈ ಕಾರ್ಯಕ್ರಮನ ಅದ್ಧೂರಿಯಾಗಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಹೇಳೋದೇನಂತ ಹೇಳಿದ್ರೆ, ಈ ಥರ ಹೆಚ್ಚು ಕಾರ್ಯಗಳನ್ನ ಮತ್ತೆ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಥರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಆಗ್ಬೋದು ಮತ್ತು ಉತ್ತೇಜನ ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಈ ಮೂಲಕ ಹೇಳ್ತೀನಿ. ನನ್ನ ಹೆಸರು ಜೆ ಯೋಗೇಶ್ ಅಂತೇಳಿ, ಅಧ್ಯಕ್ಷರು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಗಾಂಧಿ ಚೌಕು ಬ್ಯಾಂಕ್ನ ಅಧ್ಯಕ್ಷರು. ಇವತ್ತು ನಾವು 48 ಮಕ್ಕಳು ಕೊಟ್ಟಿದ್ದೀವಿ, ಮತ್ತು ಇನ್ನೊಂದಿಬ್ಬರು ಲಿಸ್ಟ್ ಬಂದಿದೆ, ಅವ್ರಿಗೂ ಕೂಡ ನಾವು ಕೊಡ್ತೀವಿ. ಟೋಟಲ್ ಒಂದು 50 ಮಕ್ಕಳು ನಮ್ಮ 2 ವಾರ್ಡಿಂದ SSLC ಮತ್ತು PUC 2 ಮಕ್ಕಳಿಗೂ ಕೂಡ 2 ತರಗತಿಲಿ ಓದ್ತಾ ಇರೋಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಇವತ್ತೊಂದು ದಿನ ನಮ್ಮ ಅಣ್ಣರಾದ ಸಮರಾದ ಹರೀಶ್ ಗೌಡ್ರು ಶಾಸಕರಾಗಿ 2 ವರ್ಷ ಪೂರೈಸಿದ ಸಮಾರಂಭ ಮತ್ತು SSLC ಮತ್ತು PUC ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಯಾಕೆಂದರೆ ಮುಂದಿನ ಮಕ್ಕಳಿಗೆ ಇದು ಎನ್ಕರೇಜ್ ಆಗಲಿ, ಮುಂದಿನ ಮಕ್ಕಳು ಪೀಳಿಗೆ ಓದೋ ವಿದ್ಯಾಭ್ಯಾಸ ಮುಂದುವರಲಿ. ಯಾಕೆಂದರೆ ಪಡವಳ್ಳಿ ಗ್ರಾಮ ತೀರಾ ಹಿಂದುಳಿದಿತ್ತು ಹಿಂದೆ. ಇವತ್ತು ಇಲ್ಲಿ ಮಕ್ಕಳು ಇಷ್ಟೊಂದು ಮಟ್ಟಿಗೆ ತಗೊಂಡ್ರೆ ಅದೇ ಒಂದು ನಮಗೆ ಹೆಮ್ಮೆ, ಖುಷಿ. 50 ಮಕ್ಕಳು ಪಡವಳ್ಳಿ ಮತ್ತು ಒಂಟಿಕೊಪ್ಪಲು ನಮ್ಮ ಜಲಸಿಂಪುರ ಭಾಗದಿಂದ 50 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಇನ್ನೂ ಹೆಚ್ಚಿನ ಮಕ್ಕಳಿಗೆ ಮುಂದಿನ ವರ್ಷ ಮಕ್ಕಳು ಇನ್ನೂ ವಿದ್ಯಾಭ್ಯಾಸ ಬರಲಿ, ಅವ್ರಿಗೆಲ್ಲ ಮಾಡಿಕೊಡ್ತೀವಿ. ನಮ್ಮ ಶಾಸಕರಾಗಿ ಹರೀಶ್ ಗೌಡ್ರು ನಮ್ಮ ವಾರ್ಡ್ ನಂಬರ್ 19, 22ಕ್ಕೆ ಇಲ್ಲಿವರೆಗೆ 4 ಕೋಟಿ ರೂಪಾಯಿ ಅಭಿವೃದ್ಧಿ ಗ್ರ್ಯಾಂಟ್ ಕೊಟ್ಟವ್ರೆ. ಅದರಲ್ಲಿ ಒಂದು 3 ಕೋಟಿ ರೂಪಾಯಿ ಕೆಲಸ ಆಗೈತೆ, ಇನ್ನೂ 1 ಕೋಟಿ ರೂಪಾಯಿ ಕೆಲಸ ನಡೀತೈತೆ. ಇನ್ನೂ 4 ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟ್ ತಂದು UGD ಮತ್ತು ಮೋರಿ ವರ್ಕನ್ನ ಮಾಡ್ತೀನಿ ಅಂತ ಶಾಸಕರು ಭರವಸೆ ಕೊಟ್ಟರೆ. ಅದಲ್ಲದೆ ನಾವು ಈ ಗ್ರಾಮಕ್ಕೆ ಏನು ಕೇಳ್ತೀವಿ ಎಲ್ಲ ಸೌಕರ್ಯನೂ ಮಾಡಿಕೊಡ್ತಾರೆ. ಅದಲ್ಲದೆ ವೈಯಕ್ತಿಕವಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಟ್ರಸ್ಟ್ಗೆ, ನಮ್ಮ ಟ್ರಸ್ಟಲ್ಲಿ ಒಂದು ನೂತನವಾಗಿ ಒಂದು ಚೌಲ್ಟ್ರಿ ಓಪನ್ ಮಾಡಿದ್ರು. ವೈಯಕ್ತಿಕವಾಗಿ 15 ಲಕ್ಷ ರೂಪಾಯಿ ಅವ್ರು ಸ್ವಂತ ಖರ್ಚಿಂದ ಒಂದು ಜನ್ರೇಟರ್ ಕೊಡಿಸೋರೆ. ಅದಲ್ಲದೆ ಕಾಲೇಜು ಮತ್ತು ಹಾಸ್ಟ್ಲಿಗೆ CM ಅವರು ಇದರಿಂದ ಒಂದು 150 ಕೋಟಿ ರೂಪಾಯಿ ಗ್ರ್ಯಾಂಟ್ ತಂದು ಅಭಿವೃದ್ಧಿ ಮಾಡ್ತಾವ್ರೆ. ಇನ್ನೂ ಅವ್ರಿಗೆ ಭಗವಂತ ಚಾಮುಂಡೇಶ್ವರಿ ಶಕ್ತಿ ಆರೋಗ್ಯ ಎರಡೂ ಕೊಡಲಿ, ಇನ್ನು 3 ವರ್ಷ ಯಶಸ್ವಿಯಾಗಿ ನಿರ್ವಹಿಸಿ ಮುಂದಿನ ವರ್ಷ 2028ಕ್ಕೂ ಮತ್ತೆ ಶಾಸಕರಾಗಿ ಮಂತ್ರಿ ಆಗಲಿ ಅಂತ ನಮ್ಮ ಬಯಕೆ. ನನ್ನ ಹೆಸರು ಕುಮಾರ್, ವಾರ್ಡ್ ನಂಬರ್ 22 ಅಧ್ಯಕ್ಷರು.